ಚಾಪ್ಟರ್ಗಳ ಮೇಲೆ ದ್ವಿತೀಯ PUC ಕನ್ನಡ 1ರಿಂದ ಎಲ್ಲ ಚಾಪ್ಟರ್ಗಳ ಮೇಲೆ ಪದ್ಯ ಭಾಗ ಆಗಿರ್ಬೋದು, ದೀರ್ಘ ಗದ್ಯ ಆಗಿರ್ಬೋದು, ಗದ್ಯ ಭಾಗ 3 ಭಾಗದಿಂದ MCQ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಜಸ್ಟ್ ಒಂದು ಸಲ ವಿಡಿಯೋ ನೋಡಿದ್ರೆ ನೀವು ಎಲ್ಲವನ್ನ ನೆನಪಿಟ್ಕೊಳ್ತೀರ. ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಚಾಪ್ಟರ್ಗಳ ಮೇಲೆ ನಾನು MCQ ಕ್ವಶನ್ ಅನ್ನು ಕೊಟ್ಟಿದ್ದೀನಿ. ಸೊ ಎಲ್ಲ ಡಿಸ್ಕಷನ್ ಮಾಡುವಾಗ ಅದಷ್ಟು ಟೈಮ್ ಆಗುತ್ತೆ, ಏನು ಬೋರ್ ಆಗಲ್ಲ, ಏನೂ ಆಗಲ್ಲ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನೀವು 80 ಔಟ್ ಆಫ್ 80 ತಗೋಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ನಡೀರಿ ನೋಡ್ತಾ ಹೋಗೋಣ. ಕದಡಿದ ಸಲೀಲಂ ತಿಳಿ ಬಂದಿದೆ ಎಲ್ಲ MCQ, ಎಲ್ಲ ಚಾಪ್ಟರ್ನ MCQ, ಒಂದೆಲ್ಲ ಎರಡು ಎಲ್ಲ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ರಾವಣ ಎದುರು ಪ್ರತ್ಯಕ್ಷವಾಗಿರ್ತಕ್ಕಂಥ ವಿದ್ಯಾದೇವತೆ ಬಹುರೂಪಿಣಿ, ಲಕ್ಷ್ಮೀಧರ ಅಂದ್ರೆ ಲಕ್ಷ್ಮಣ, ಇವರನ್ನ ಕೊಲ್ಲೋದಿಲ್ಲ, ಯಾರು ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳ್ತು ರಾಮ ಲಕ್ಷ್ಮಣರನ್ನ. ಅದಾದ ನಂತರ ನೆಕ್ಸ್ಟ್ ರಾವಣನ ಅಂತಃಪುರವನ್ನ ಹಿಂಸೆ ಮಾಡ್ತಕ್ಕಂಥ ಯಾರು? ಅಂಗದಾದಿಗಳು. ದಶನ ನಂತರ ರಾವಣ ಮಾಯತನುಜ ಅಂತಂದ್ರೆ ಮಂಡೋದರಿ, ರಾವಣನ ಮಹಾಪೂಜೆನ ಶಾಂತಿ ಜಿನಭವನದಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು 8ನೇ ಕ್ವಶನ್ ಇದೆ. ಇದನ್ನು ಓದಲಿಕ್ಕೆ ಒಂದು 20 ಸೆಕೆಂಡ್ 30 ಸೆಕೆಂಡ್ ಹೋಗ್ಬಿಡುತ್ತೆ. ಸೊ ಇದಕ್ಕೊಂದು ಆನ್ಸರ್ ನೀವು ಓದಿದನ್ನ. ರಾವಣನ ಉತ್ಸಾಹ. ಅದಾದ ನಂತರ ವಿಯಚ್ಚ ರಾ ದೀಪ ಅಂತಂದ್ರೆ ರಾವಣನು ಪ್ರಮದವನಕ್ಕೆ ಹೇಗೆ ಬಂದ ಅಂದ್ರೆ ಅರಲಂಬುಗಳಿಲ್ಲದ ಕಾಮನಂತೆ. ನೆಕ್ಸ್ಟ್ ಅದಾದ ನಂತರ 11ನೇ ಪ್ರಶ್ನೆ, ರಾವಣನ ಆಗಮನವನ್ನ ಸೀತೆಗೆ ತೋರಿಸ್ತಕ್ಕಂಥವ್ರು ಖೇತ್ರ ಕಾಂತೆಯರು. ಅದಾದ ನಂತರ ರಾವಣನು ಸೀತೆಯನ್ನು ಎಲ್ಲಿ ಇರಿಸಿದ್ದ? ಪ್ರಮದವನದಲ್ಲಿ. ಸೀತೆ ಇದನ್ನ ಹುಲ್ಲಿಗೆ ಸಮಾನ ಅಂತ ಹೇಳ್ತಾರೆ. ಏನಂದ್ರೆ ರಾವಣನ ರೂಪವನ್ನ. ಇದು 2025 ಹೊಸದಾಗಿ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ಗೆ ಅನ್ವಯಿಸಿರ್ತಕ್ಕಂಥದ್ದು. ಏನು ಕೇಳ್ತೇನೆ ರಘುಸುನುವ ಲಕ್ಷ್ಮಣನ ಕೊಲ್ಲ ವಾರ್ತೆ ಏನು? ಈ ಪದ್ಯ ಭಾಗವು ಏನನ್ನು ಸೂಚಿಸ್ತದೆ ಅಂದ್ರೆ ಸೀತೆ ಆತಂಕ. ರಾವಣನ ಮಾತು ಕೇಳಿ ಮೂಚೆ ಹೋದವರು ಯಾರು? ಸೀತೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ನೀವು ಓದಿ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ರಾಮನ ಆಯುಷ್ಯ ಪ್ರಾಣದವರೆಗೆ ಬರಬೇಡ. ಅದಾದ ನೆಕ್ಸ್ಟ್ ಇವನಿಗೆ ಸೀತೆ ಬಗ್ಗೆ ಅನುಕಂಪ ಹುಟ್ಟಿತು, ರಾವಣನಿಗೆ ಸೀತೆ ಬಗ್ಗೆ ಅನುಕಂಪ ಹುಟ್ಟುತ್ತೆ. ಕದಡಿದ ಸಲಿಲಂ ತಿಳಿ ಬಂದದೆ ತನ್ನಿಂದ ತಾನೇ ತಿಳಿದ ದಶಾವನಂಗಾದದು ವೈರಾಗ್ಯಂ ಸೀತೆಯಳು ದತ್ರಾನ್ ಪುಟಲ್ದೆತ್ತ ನೀಲಿ ರಾಗಂ. ಈ ಪದ್ಯಭಾಗಕ್ಕೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಉದಾತ್ತನಾದ ರಾವಣನಿಗೆ ನೀಲಿ ರಾಗ ಉಂಟಾಯಿತು ಅಂದ್ರೆ ಶುದ್ಧವಾಯಿತು ಅವನ ಮನಸ್ಸು. ಅಯ್ಯೋ ನಾನು ತುಂಬಾ ತಪ್ಪು ಮಾಡಿಬಿಡ್ನಲ್ಲ ಅಂತ. ಅದಂದ್ರೆ ಇದು ತನ್ನಿಂದ ತಾನೇ ತಿಳಿಯಾಗುತ್ತೆ ಅಂದ್ರೆ ಕದಡಿದ ನೀರು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸೀತೆ ಬಗ್ಗೆ. ಇವರಂ ಪ್ರಾಣ ಪ್ರಿಯರಂ ನವಮಿಲ್ಲದೆ ಕರ್ಮವಶಂ ನವನೇಮ. ಈ ಒಂದು ಪ್ರಶ್ನೆಗೆ ಇಲ್ಲಿ ರಾವಣನ ಪಶ್ಚಾತ್ತಾಪ ಉಂಟಾಗುತ್ತೆ. ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಇದು ಪ್ರಶ್ನೆ ಎರಡು ಸೇಮ್, ಅದು ರಾಮ ಸೀತೆಯರು ಅವರಿಬ್ಬರು ಜೋಡಿ ಅಂತ ಹೇಳ್ತಾನೆ. ಅದಾದ ನಂತರ ಸೀತೆಯನ್ನ ರಾವಣ ಯಾರಿಂದ ಬೇರ್ಪಡಿಸಿದ ಅಂದ್ರೆ ರಾಮನಿಂದ. ಪೌರುಷ ಪ್ರಣಯ ಅಂದ್ರೆ ರಾವಣ. ವಿಭೀಷಣ ಅಂತಂದ್ರೆ ಯಾರು? ವಿಭೀಷಣ ಅಂತಂದ್ರೆ ರಾವಣನ ತಮ್ಮ. ಇಲ್ಲಿ ಸ್ವಲ್ಪ ರಾವಣನ ತಮ್ಮ. ಅದಾದ ನಂತರ ರಾವಣನಿಗೆ ಹಿತವನ್ನು ಹೇಳ್ತಕ್ಕಂಥವನು ವಿಭೀಷಣನೇ. ಸೌಮಿತ್ರಿ ಅಂತಂದ್ರೆ ಲಕ್ಷ್ಮಣನ ಸೌಮಿತ್ರಿ ಅಂತ ಕರೀತಾರೆ. ಬಸವಣ್ಣನವರ ವಚನಗಳು. ತನು ಯಾವಾಗ ಕರಗಬೇಕು ಅಂದ್ರೆ ಮನ ಬೆರೆಸಿದಲ್ಲಿ. ಯಾರ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವಿಲ್ಲ? ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವಿಲ್ಲ. ಯಾರ ಕೈಯಲ್ಲಿ ದರ್ಪಣ ಇದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ ದರ್ಪಣ ಇದ್ದು ಫಲವಿಲ್ಲ. ಮಾಣಿಕ್ಯ ಇವರ ಕೈಯಲ್ಲಿ ಇದ್ದು ಮರ್ಕಟಕನ ಕೈಯಲ್ಲಿ ಫಲವಿಲ್ಲ. ಅದಾದ ನಂತರ ಶಿವಪಟವನ್ನು ಅರಿಯದಿದ್ದರೆ ಏನಾಗುವುದು? ಲಿಂಗವಿದ್ದು ಫಲವಿಲ್ಲದಂತೆ. ನೆಕ್ಸ್ಟ್ ಏನು ಹತ್ತಿ ಉರಿದಡೆ ನಿಲ್ಲಬಾರದು, ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಇದು ಬಸವಣ್ಣವರ ಅಂಕಿತ. ಕೂಡಲ ಸಂಗಮ ದೇವ. ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದಾನೆ ನೋಡಿ. ಈ ವಚನವನ್ನು ನೀವು ಓದಿ. ಈ ವಚನವನ್ನ ಆಶೆ ಏನಂತಂದ್ರೆ ಆಶೆ ಕೇಳಿದರೆ ಶಿವಪಥವನ್ನು ಅರಿಯುವುದು. ನೆಕ್ಸ್ಟ್ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಧರೆ ಹತ್ತಿ ಉರಿದಡೆ ನಿಲ್ಲಲು. ಏರಿ ನೀರುಂಬೆಡೆ ಬೇಲಿ ಕೇಯ ಮೇವಡೆ. ಈ ವಚನದಲ್ಲಿ ಬಸವಣ್ಣವರ ಚಿಂತನೆ ಏನಂದ್ರೆ ಇಲ್ಲಿ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಅಪಾಯ. ಉರ್ಲಿಂಗ ಪದ್ಯ ವಚನ ನೋಡ್ತಾ ಹೋಗೋಣ. ವಚನದಲ್ಲಿ ಏನು ಹೇಳ್ತಾರೆ? ಉರ್ಲಿಂಗ ಪದ್ಯ ವಚನದ ಅಂಕಿತ ನಾಮ ಅಂದ್ರೆ ಉರ್ಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ. ಯಾರಿಗೆ ಆಗಲಿಲ್ಲ? ಸೂರ್ಯನಿಗೆ ಆಗಲಿಲ್ಲ. ಪುರುಷ ಗ್ರಹದೊಳಗಿದ್ದವನನ್ನ ಇದನ್ನು ಮಾಡುವುದಿಲ್ಲ. ಮನೆ ತಿರಿಯುವುದು. ಮಂಗಳ ಲಿಂಗ ಅಂಗದ ಮೇಲಿದ್ದವನು ಇದನ್ನ ನೆನೆಯುವುದಿಲ್ಲ. ಅನ್ನ ಲಿಂಗವನ್ನು ನೆನೆಯುವುದಿಲ್ಲ. ಏನಿಲ್ಲದೆ ಬೆಳಕಿಲ್ಲ, ದೀಪ ಇಲ್ಲ ಬೆಳಕಿಲ್ಲ. ಇದರಿಂದ ಪರಿಮಳವನ್ನು ಅರಿಬಹುದು ಪುಷ್ಪದಿಂದ. ಮಹಾದೇವ ನಿರಾಳ ಪರಶಿವನಿಂದ ತೋರಿದ್ದೇನು ಲಿಂಗ. ಗುರು ಲಘು ವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ಯಾರು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ? ಮಂಗಳ ಲಿಂಗ ಅಂಗದ ಮೇಲೆ ಇದ್ದವರು. ಅದಾದ ನಂತರ ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ. ಇಂಪಾರ್ಟೆಂಟ್ ಅದು. ಪಗೆಯಂ ಬಾಲಕನೆಂಬರೆ ಪುಲಿಗಿರಿ ಸೋಮನಾಥ. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೇಗಾಗುತ್ತಾನೆ? ಸರ್ವಜ್ಞನಾಗ್ತಾನೆ. ನೆಕ್ಸ್ಟ್ ಹಲವು ಹಳ್ಳಗಳು ಸೇರಿ ಆಗುವುದೇ ಇದು ಏನಾಗುತ್ತೆ? ಸಮುದ್ರ ಆಗುತ್ತೆ. ಕವಿ ಸೋಮನಾಥನ ಪ್ರಕಾರ, ಪುಲಿಗಿರಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕ ನಾದ ಮಗ ಎಂದು ಯಾರು? ಮುಪ್ಪಿನಲ್ಲಾಗದವನು. ನೆಕ್ಸ್ಟ್ ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನ ಇಲ್ಲ. ಪೈರು ಒಣಗಿದ ಮೇಲೆ ಮಳೆ ಬಂದ್ರೆ ಏನು ಉಪಯೋಗ? ಉಣದಿರ್ಪ ದನಮಿರ್ದಡೇನು ಸುತನಿರ್ಧಂ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ. ಈಗ ಆಗ್ಬೇಕಾಯ್ತು ಒಣಗರಿಗೆ ಅಂತಿದೆ. ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಮ್. ಈ ಒಂದು ಪ್ರಶ್ನೆಗೆ ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ. ನೆಕ್ಸ್ಟ್ ಹಾಗೇನ ಏನೆಂದು ಉಪೇಕ್ಷಿಸಬಾರದು ಬಾಲಕನೆಂದು. ಇಂಪಾರ್ಟೆಂಟ್ ಪ್ರಶ್ನೆ. ಚಿಗುರೆಂದು ಮೇಲೆ ಬೇವು ಸಾದ ಚಿಕ್ಕ ದರಿನ್. ಈ ಒಂದು ಇದೆಯಲ್ಲ, ಇದೆಲ್ಲ ಹಳಗನ್ನ ನನಗೂ ಸ್ವಲ್ಪ ಇದಾಗುತ್ತೆ, ಬಟ್ ಡಾಕ್ಟರ್ ಬರ್ದಾಟ್ ಈ ಒಂದು ಪ್ರಶ್ನೆಗೆ ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ಚಿಕ್ಕ ದಿಂದರಿದಿನ್ ಈ ರೀತಿ. ನೆಕ್ಸ್ಟ್ ನೋಡೋದಾದ್ರೆ ಬಂಡೆಯನ್ನ ಇದರಿಂದ ಮಾತ್ರ ಸೀಳಬಹುದು ಚಾಣದಿಂದ. ತೆರ ಬಲ್ಲ ವ್ರೋನ್ ಎಪ್ಪದ್ ಈ ಉಪ್ಪದ್. ಈ ಒಂದು ಸಾಲಿನ ಅರ್ಥ ಏನಂತಂದ್ರೆ ಸಾಮರ್ಥ್ಯ ಇರುವವರು ಜವಾಬ್ದಾರಿ ಹೊಂದಬೇಕು. ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ. ಹಿರಿಯಲು ಬಲ್ಲವನು. ರಾಜನಾಗಲು ಯಾವುದನ್ನು ತೊರೆಯಬೇಕಂದ್ರೆ ಕೋಪವನ್ನು ತೊರೆಯಬೇಕಾಗುತ್ತೆ. ಯೋಗಿ ಅಂತಂದ್ರೆ ಅರಿಷಡ್ವರ್ಗಗಳನ್ನು ಕೆತ್ತವನು. ನೆಕ್ಸ್ಟ್ ಪುಲಿಗಿರಿ ಸೋಮನಾಥನ ಅಂಕಿತ ಯಾವುದಂದ್ರೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಹರ ಶ್ರೀ ಚನ್ನ ಸೋಮೇಶ್ವರ. ಜಾಲಿಯ ಮರದಂತೆ. ನೆಕ್ಸ್ಟ್ ವಿಡಿಯೋ ತುಂಬಾ ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ನೀವು ನೋಡಲೇಬೇಕಾಗುತ್ತೆ. ಜಾಲಿಯ ಮರದಂತೆ ಇರುವರು ಯಾರು? ದುರ್ಜನರು. ದರೆಯೋಳು ದುರ್ಜನರು ಜಾಲಿಯ ಮರದಂತೆ. ಜಾಲಿಯ ಮರ ಯಾರಿಗೆ ನೆರವು ಕೊಡುವುದಿಲ್ಲ? ಬಿಸಿಲಲ್ಲಿ ಬಂದವರಿಗೆ ನೆರವು ಕೊಡುವುದಿಲ್ಲ. ಜಾಲಿಯ ಮರ ಇವರಿಗೆ ಹಣ್ಣು ಕೊಡುವುದಿಲ್ಲ. ಹಸಿದು ಬಂದವರಿಗೆ ಹಣ್ಣು ಕೊಡುವುದಿಲ್ಲ. ನೆಕ್ಸ್ಟ್ ಜಾಲಿಯ ಮರದಲ್ಲಿ ಇದರ ವಾಸನೆ ಇಲ್ಲ, ಕುಸುಮ ವಾಸನೆ ಇಲ್ಲ. ಜಾಲಿ ರಸಸ್ವಾದ ಹೇಗಿರುತ್ತೆ? ವಿಷದಂತೆ ಇರುತ್ತದೆ. ದುರ್ಗಂಧ ಬಿಡುತ್ತಿರುವುದು ಯಾವುದು? ಊರ ಹಂದಿ. ತತ್ವಜ್ಞಾನವನ್ನು ಕೇಳದವರು ಯಾರು? ಘೋರ ಪಾಪಿಗಳು.
ಅದಾದ ನಂತರ ನೆಕ್ಸ್ಟ್ ಘೋರ ಪಾಪಿಗಳು ಇದನ್ನು ಬಿಡುವುದಿಲ್ಲ, ಕ್ರೂರ ಕರ್ಮವನ್ನು ಬಿಡುವುದಿಲ್ಲ. ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲು ನಾರು ದುರ್ಗಂಧ ಬಿಡಬಲ್ಲುದೇ. ಇದರ ಅರ್ಥ ಏನಂದ್ರೆ 6 ರೀತಿಯ ಆಹಾರದ ರುಚಿಗಳು. ನೆಕ್ಸ್ಟ್ ದುರ್ಜನರು ಇಂಥ ಮಾತಿಗೆ ಕೊನೆಯಿಲ್ಲ ಎಂದು ಹೇಳ್ತಾರೆ. ಭಿನ್ನಾನದ ಮಾತಿಗೆ ನೆಕ್ಸ್ಟ್ ಏನಿದೆ, ಜಾಲಿಯ ಮುಳ್ಳು ಹೇಗೆ ಆವರಿಸುತ್ತದೆ, ಮೂಲಾಗ್ರ ಪರ್ಯಂತ ಬೆಳಗು ಜಾವ. ಜೇನುನೊಣದ ಹೆದೆಗೆ ಹೂಬಾಣ ಹೂಡಿದವರು ಮಾರ, ಕವಿ ಬೇಟೆಗಾರ ಎಂದು ಕರೆದವರು ಕರೆದಿರುವುದು ಬೆಳಕನ್ನ. ಅದಾದ ನಂತರ ಜಗವು ಇದಕ್ಕೆ ಸೋತಿದೆ, ಎಳನಗೆಗೆ ಹುಸಿನಿದ್ದೆ ಸಾಕು ಎಂದು ಕವಿ ಇವರಿಗೆ ಹೇಳಿದ್ದಾರೆ. ಮಕ್ಕಳಿಗೆ ಇದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ, ಜೀವನದಿಗೆ ಸೆಳವಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕವಿಯ ಪ್ರಕಾರ ಇದು ಮತ್ತೆ ಮತ್ತೆ ಚಿಗುರುತ್ತದೆ ಮರ, ಯಾವುದು ಚಿಂದಿತನ ಮುಳುಗಿರಲಿ ಎಂದು ಕವಿ ಬೇಂದ್ರೆ ಹೇಳ್ತಾರೆ. ಅಂದರೆ ಮುಪ್ಪು. ಬಾನ ಹೋಗರಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ. ಮತ್ತೆ ಇದರಲ್ಲಿ ಏನು ಹೊಂದಾಣಿಕೆ ಆಗುತ್ತೆ ಅಂತಂದ್ರೆ ಇಲ್ಲಿ 2, 3 ಸರಿ ಆಗುತ್ತೆ, 1, 2, 3 ಸರಿ ಆಗುತ್ತೆ ಆನ್ಸರ್. ಸೇಮ್ ಈ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ KS ನಿಸಾರ್ ಅಹ್ಮದ್ ಅವರ ಒಂದು ಪ್ರಶ್ನೆ, ಇಲ್ಲಿ MCQ ಪ್ರಶ್ನೆ ಇವರು ಚಾಪ್ಟರ್ ಮೇಲೆ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿ ಕುಬ್ಬತೆಗೆ ಈ ರೂಪ ಕಣ್ಣಿಸಿದೆ, ಗಿಡದ ರೂಪ. ಕ್ರಿಸ್ಮಸ್ ಹಬ್ಬದಲ್ಲಿ ಹತ್ತಿ ಕೆಲಸ ಮಾಡಿದೆ, ಮಂಜಿನ ಕೆಲಸ. ಶಿಲುಬೆ ಏರಿದ್ದು ಇವರು ಜೀಸಸ್ನ ಎಡಬಲದಲ್ಲಿ ಇವರನ್ನ ತೂಗಿ ಸನ್ಮಾನಿಸಲಾಗಿದೆ, ಕಳ್ಳರನ್ನ. ಜೀಸಸ್ ಮುಖಮುದ್ರೆ ಯಾತನೆಯಲ್ಲಿಯೂ ಏನನ್ನ ನುಡಿಯುವಂತಿದೆ, ಒಳ್ಳೆಯ ಮಾತು. ಜೀಸಸ್ ಶಿಲ್ಬೆ ಏರಿಸಿದವರು, ಇವರ ವಕಾಲತ್ತು ನಡೆಸಿದವರು ಬರಬ್ಬರನ ವಕಾಲತ್ತು. ದೈವಿ ರಾಜ್ಯ ಬಂದೇ ಇರುತ್ತದೆ ಎಂಬ ಭರವಸೆಯಲ್ಲಿ ಶಿಲ್ಬೆ ಏರಿದವರು ಜೀಸಸ್. ಕವಿ ಪ್ರಕಾರ ಕಬ್ಬಳ ಕಣ್ಣು ಇಲ್ಲಿ ಕೆತ್ತಿಸಲಾಗಿದೆ, ಬಂದಿಖಾನೆ. ಕವಿ ಪ್ರಕಾರ ತಿಂಗಳಿಗೊಮ್ಮೆ ದೀಪ ಹಚ್ಚದ ಸ್ಥಳ. ಇಲ್ಲಿ ಆನ್ಸರ್ ಹಾಕಿಲ್ಲ ಅನ್ಸುತ್ತೆ, ಸೊ ಇದಕ್ಕೆ ಆನ್ಸರ್ ನೀವೇ ನೋಡಿ, ಬಟ್ ನಾನು ಸಾಧ್ಯ ಆದರೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಓಕೆ, ಆನ್ಸರ್ ಇದೇ ಇರ್ಬೋದು, ಸೊ ನೋಡೋಣ, ಅದಕ್ಕೆ ನಾನು ಹೇಳ್ತೀನಿ ನಿಮ್ಗೆ ಆನ್ಸರ್. ಕವಿಯ ಪ್ರಕಾರ ಯಾರು ಸೋಗ ಬೀಳುಗಳಲ್ಲಿ ವಾಸವಾಗಿದ್ದಾರೆ, ದಲಿತರು. ನೆಕ್ಸ್ಟ್ ಇಲ್ಲಿ ಇವರ ಕಂಬನಿಯನ್ನು ರಸಿ ಜೀಸಸ್ ಶಿಲುಬೆ ಏರಿದ್ದಾನೆ, ಶೋಷಿತರ. ಆಧುನಿಕ ಕಾಲದಲ್ಲಿ ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ, 3 ಮತ್ತು 4. ಈಗ ಮಸ್ಜಿದು ದೇವಸ್ಥಾನ. ನೆಕ್ಸ್ಟ್ ನೋಡೋಣ, ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವುದು ಇದು ಹತ್ತಿ, ನೆಕ್ಸ್ಟ್ ಎಣ್ಣೆಯಲ್ಲಿ ನೆನೆದು ಬತ್ತಿ ಹೀಗೆ ಕಾಣುತ್ತದೆ, ಮಿಂದು ಮಡಿಯುಟ್ಟ ಭಕ್ತನಂತೆ. ಚಿತ್ತವನ್ನ ಇದಕ್ಕೆ ಹೋಲಿಸಲಾಗಿದೆ ಹತ್ತಿಯ ಬೀಜಕ್ಕೆ. ಜಗದೋಳು ಸದ್ದಿಲ್ಲದೆ ಸಾಗುತ್ತಿರುವುದು ಅಂದ್ರೆ ಮಾಗುವ ಜೀವದ ಪಯಣ. ಅನಾಥ ಭಾವವನ್ನು ಸೂಚಿಸುವ ಪದ ಇದು. ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವುದು, ಅಮ್ಮನಿದ್ದು ಕೂಡ ಬಾಟಲಿನ ಹಾಲಿಗೆ ಬಾಯೊಡ್ಡುವುದು. ನೆಕ್ಸ್ಟ್ ನಿದ್ದೆ ತಿಳಿದು ಎದ್ದದ್ದು ಮಗು. ಅದಾದ ನಂತರ ತೈಲ ತೀರಿದ್ದು ಹೀಗೆ ತಿಳಿಯುತ್ತದೆ, ಬತ್ತಿ ಮುಗಿದ ಮೇಲೆ. ನೆಕ್ಸ್ಟ್ ಇಲ್ಲಿ ವ್ಯರ್ಥವಲ್ಲದ ಕೆಲಸವು ಬೆಣ್ಣೆ ಹಾಕುವ ಕೆಲಸ, ಇದು ಬೆಣ್ಣೆ ಹಾಕುವ ಕೆಲಸ. ಹತ್ತಿಯ ಬೀಜಕ್ಕೆ ಇದು ತುಪ್ಪದ ಕರ್ಮ, ಬೆಣ್ಣೆ ಹಾಕುವುದು. ಹಚ್ಚಿಟ್ಟ ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವ ಹತ್ತಿ ಈ ರೀತಿ ಕಾಣುತ್ತದೆ. ಇದಕ್ಕೂ ನೋಡಿ, ನೀವು ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ, 3 ಮತ್ತು 4 ಸರಿ. ಒಮ್ಮೆ ನಗುತ್ತೇವೆ, ಸುಕನ್ಯಾ ಮಾರುತಿ. ತುಂಬಾ ವಿಡಿಯೋ ಇನ್ನೂ 10 ನಿಮಿಷ ಆಗುತ್ತೆ, ಸೊ ನೀವೆಲ್ಲ ಚಾಪ್ಟರ್ಗಳನ್ನ ನೋಡಿ ಸುಲಭವಾಗಿ ನೀವು ಕಲಿಬೇಕಂದ್ರೆ ಈ ವಿಡಿಯೋ ನೋಡಬೇಕಾಗುತ್ತೆ, ಪೂರ್ತಿ ನೋಡಿ. ದನಗಳಿಗೆ ಇಲ್ಲದಿರುವುದು ಮೇವು, ಜನರಿಗೆ ಇದಕ್ಕೆ ಗತಿ ಇಲ್ಲ, ಗಂಜಿಗೆ ಗತಿ ಇಲ್ಲ. ನನ್ನವರು ಇದನ್ನ ಕಿತ್ತು ತಿನ್ನುತ್ತಾರೆ, ಸತ್ತ ದನಗಳು. ಕವಿಯತ್ರಿ ಇವರಿಗೆ ಮೊರೆ ಹೋಗ್ತಾರೆ, ಯಾರಿಗೆ ಅಂದ್ರೆ ಎಂದು ನಂಬಿರದ ದೇವರಿಗೆ. ಕವಿಯತ್ರಿ ಇದಕ್ಕೆ ಧಿಕ್ಕಾರವಿರಲಿ ಅಂತಾರೆ, ದೀನ ದಲಿತನಕ್ಕೆ. ನೆಕ್ಸ್ಟ್ ಕವಿಯತ್ರಿ ಇದನ್ನ ಅಪೋಷನ್ ಮಾಡುತ್ತಾರೆ ಏಕೆ, ಇದಕ್ಕೆ ಆನ್ಸರ್ ನಾನು ಇನ್ನೂ ಕೊಟ್ಟಿಲ್ಲ, ಕೆಲವೊಂದಿಷ್ಟು ಆನ್ಸರ್ ಯಾವ್ದು ಕೊಟ್ಟಿಲ್ಲ, ಅದು ನಾನು ಕೊಡ್ತೀನಿ. ಜನರನ್ನ ಇದರಿಂದ ಪಾರು ಮಾಡುತ್ತೇನೆ ಎಂದು ಕವಿಯತ್ರಿ ಹೇಳುವರು, ಹೊಗೆಯಿಂದ. ನೆಕ್ಸ್ಟ್ ಯಾರೊಂದಿಗೆ ಕೂಡಿ ನಗಲು ಕವಿಯತ್ರಿ ಬಯಸುತ್ತಾರೆ, ದನಜನ. ಕವಿಯತ್ರಿ ಹೇಳುವಂತೆ ಜನಗಳಿಗೆ ಇದಿಲ್ಲ. 3 ಮತ್ತು 4 ಸರಿ. ನೀರಿಲ್ಲ ಮೇವಿಲ್ಲ ಗಂಜಿಲ್ಲ, ನಾಲ್ಕರಿಂದ ಮೇವಿಲ್ಲ ನೀರಿಲ್ಲ ಗಂಜಿ ಇಲ್ಲ. ಎಸ್. ಮುಟ್ಟಿಸಿಕೊಂಡವನು ಪಿ ಲಂಕೇಶ್. ಗೇಯುವುದನ್ನ 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಮೈಯಲ್ಲಿ ಸರಿ ಇಲ್ಲದದ್ದು ಮಗುವನ್ನು ತೋರಿಸಬೇಕೆಂದು ಸಿದ್ಲಿಂಗಿ ಹೇಳಿದ್ದಳು ಶಿವನೂರು ಸ್ವಾಮಿಗಳಿಗೆ. ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ತನ್ನ ಮಲಗುವ ಎತ್ತುಗಳನ್ನ ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಸುಳ್ಳು ಹೇಳಲು ಆತ ಏನ್ ಮಾಡ್ತಾನೆ, ಬೇಕಾದ ಚಾತು ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಇದಕ್ಕೆ ಅವನದೇನು ಗುಣವನ್ನು ಸಮರ್ಥಿಸುತ್ತವೆ ಅಂತಂದ್ರೆ ಮುಗ್ಧತೆ. ಬಸಲಿಂಗನಿಗೆ ಕಾಣಿಸಿಕೊಂಡು ತಂದ್ರೆ ಕಣ್ಣು ನೋವು. ಮುಟ್ಟಿಸಿಕೊಂಡವನ ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಯ ಅಭಿಪ್ರಾಯ ಅಂತಂದ್ರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ. ನೆಕ್ಸ್ಟ್ ಅದಾದ ನಂತರ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಎಷ್ಟು ವಾರ ತಲೆ ನೀರು ಸೋಂಕಿಸಬಾರದು ಅಂತ ಹೇಳ್ತಾರೆ, ಅಂದ್ರೆ 2 ವಾರ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಹೀಗೆ ಸುಳ್ಳು, ತಲೆ ನೀರು ಸೋಂಕಿಸಿಲ್ಲವೆಂದು. ಅದಾದ ಬಸಲಿಂಗ ತನ್ನಲ್ಲಿ ಬೆಳೆಯುತ್ತಿದ್ದ ಈ ಗುಣಕ್ಕೆ ದಂಗಾಗಿ ಬಿಡುತ್ತಿದ್ದನು ಸಣ್ಣತನ. ಉಡಾಪೆ ಮಾತಾಡುವುದನ್ನು ಕಲಿಯಬೇಕೆಂದು ಯೋಚಿಸಿದವರು ಬಸಲಿಂಗ. ಉಡಾಪೆ ಮಾತಾಡುವುದನ್ನು ಕಲಿಯುವುದರಿಂದ ಸಾಲ ಎತ್ತಿ ಬದುಕಲು ಸಹಾಯಕ. ಬಸಲಿಂಗ ಯಾರಿಗಾಗಿ ಅಲೆದಾಗ ಜೊತೆಗಿದ್ದ, ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಅಂದ್ರೆ ರುದ್ರಪ್ಪ. ನೆಕ್ಸ್ಟ್ ನೋಡ್ತಾ ಹೋಗೋಣ. ತನ್ನ ಉಡಾಪಿ ಶೈಲಿಯಲ್ಲಿ ಬಸಲಿಂಗ ಇವರ ಬಳಿ ಹೋಗ್ತಾನೆ, ಡಾಕ್ಟರ್ ತಿಮ್ಮಪ್ಪನ ಬಳಿ ಹೋಗ್ತಾನೆ. ಅದಾದ ನಂತರ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಅದು ಎದಕ್ಕೆ ಮಾನಸಿಕ ಸ್ತರಕ್ಕೆ ತಲುಪುತ್ತೆ. ಅದಾದ ನಂತರ ಈ ಒಂದು ಪ್ರಶ್ನೆಯನ್ನು ನೀವು ಓದಿ, ನಾನು ಆನ್ಸರ್ ಅಷ್ಟು ಹೇಳ್ತೀನಿ. ಸಮಾಜದಲ್ಲಿ ನೆಲೆಸಿರುವ ಜಾತೀಯತೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನ ನೋಡಲು ಹೇಳಿದ, ಡಾಕ್ಟರ್ ಚಂದ್ರಪ್ಪ. ಅದಾದ ನಂತರ ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾದಾಗ ಬಸಲಿಂಗ ನೇರವಾಗಿ ಇವರ ಬಳಿ ಹೋಗ್ತಾನೆ, ಡಾಕ್ಟರ್ ತಿಮ್ಮಪ್ಪನ ಬಳಿ. ಕೊನೆಯಲ್ಲಿ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗ್ತಾನೆ. ನಾವು ಹೊಂದಿಸಿ ಇದು ಬಿಟ್ಟ ಸ್ಥಳದಲ್ಲೂ ಕೂಡ ನೋಡಿದ್ವಿ. ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆಪರೇಷನ್ ಆಗಬೇಕು, ಪರವಾಗಿಲ್ಲ. ಸಂದರ್ಭ ಪ್ರಶ್ನೆ. ಈ ಪ್ರಶ್ನೆನ ಯಾರು ಹೇಳ್ತಾರೆ, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ. ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 7 ವಾರ ತಲೆಗೆ ನೀರನ್ನ ಸೋಂಕಿಸಬಾರ್ದು. ನೀರು ಬಿದ್ದರೆ ಕಣ್ಣು
ಕೆಟ್ಟು ಹೋಗುವ ಅಪಾಯವಿದೆ. ಇದನ್ನು ಸರಿಯಾಗಿ ನೆನಪಿಟ್ಟು ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ. ವೈದ್ಯರ ಸಲಹೆ ಮತ್ತು ವೈದ್ಯರಿಗೆ ತನ್ನ ಜಾತಿಯ ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸಿತೊಡಗಿತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದು ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ಅದನ್ನೆಲ್ಲ ಬಡವರಲ್ಲಿ ಹೇಳಿಕೊಂಡು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನ ಟೀಕಿಸಿದ. ಕಥೆಯಲ್ಲಿ ಈ ಮಾತುಗಳು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಬಸಲಿಂಗನಲ್ಲಿ ತಿಮ್ಮಪ್ಪನವರ ಬಗ್ಗೆ ಬೆಳೆಯುತ್ತಿದ್ದ ದ್ವೇಷ. ಅದಾದ ನಂತರ ಇದಕ್ಕೆ ಆಪರೇಷನ್ ಬೇಕಿಲ್ಲ, ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂಬ ಅನ್ಯ ವೈದ್ಯರ ಮಾತುಗಳಿಂದ ವ್ಯಕ್ತವಾಗಿರುವ ಧೋರಣೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಸಹನೆ. ವೈದ್ಯ ಲೋಕದಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈಗ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇವು ಹೊಂದಿಕೊಂಡು ಉಳಿಯುತ್ತದೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ. ನೆಕ್ಸ್ಟ್, ಆಕೆ ನಮ್ಮ ಕೈಯಲ್ಲಿದೆ. ಲೇಖಕಿ ರೇಗಿ ಹೋಗುತ್ತಿದ್ದುದು ಯಾರಾದರೂ ಹೀಗೆ ಹೇಳಿದಾಗ ಏನ್ ಮಾಡೋಕ್ಕಾಗುತ್ತೆ? ಎಲ್ಲ ಹಣೆ ಬರ ಆಗೋದು ಹಾಗೆ ಆಗುತ್ತೆ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದ್ರು? ಅದು ಮೂತ್ರಪಿಂಡದಲ್ಲಿ ಕಲ್ಲಿದ್ದ ಕಾರಣಕ್ಕಾಗಿ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಇವರನ್ನ ಭೇಟಿ ಮಾಡಿದ್ರು. ಯಾರನ್ನ ಭೇಟಿ ಮಾಡಿದ್ರು ಅಂದ್ರೆ ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನ. ಕಥೆ ತುಂಬಾ ಚೆನ್ನಾಗಿದೆ ಇದು. ನೆಕ್ಸ್ಟ್, ಲೇಖಕಿಯ ಪತಿಯನ್ನ ಸೋನೋಗ್ರಫಿ ರೂಮಿಗೆ ಇದರ ಸಲುವಾಗಿ ಕರೆದೊಯ್ದ್ರು. ಕಲ್ಲು ಇರೋ ಜಾಗ ಪತ್ತೆ ಮಾಡಲು ತಿಳಿಯಲು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ನೆನಪಾಗ್ತಕ್ಕಂಥವ್ರು ಯಾರು? ಸೀತಾ. ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟ್ ಹೆಸರಂದ್ರೆ ಟಾಟಾ. ತುಂಬಾ ಟೆಸ್ಟ್ ಮಾಡ್ತಿದ್ದಾರೆ ಈ ಪ್ರಶ್ನೆ, ಜನರಲ್ ಆಗಿ ಇರತಕ್ಕಂಥದ್ದು, ಬಟ್ ಅದರಲ್ಲಿ ಕಥೆಯಲ್ಲಿದೆ. ಖಂಡಿತವಾಗಲಿ ಅದೃಷ್ಟವಂತ ಕಣೆ. ನಮ್ಮ ಭಾರತದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಓದು ಅವಕಾಶ ಸಿಗುತ್ತಾ ಹೇಳು? ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೀನಿ ಅಂದ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ? ಈ ಮಾತುಗಳಿಂದ ವ್ಯಕ್ತವಾಗಿರುವ ಸಮಾನ ಅವಕಾಶ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಈ ರೀತಿ ಆಗುತ್ತಾರೆ, ಜೂಜುಕೋರರು. ನೆಕ್ಸ್ಟ್ ನೋಡೋಣ. ಯಾರು ಮುಂಬೈ ಪ್ರಸಿದ್ಧ ನ್ಯಾಯವಾದಿಯಾಗಿದೆ ಅಂದ್ರೆ ಕ್ಲೇವಿಯಾ. ದುರಾಸೆ ಹುಡುಗನನ್ನ ನಿರಾಕರಿಸಿದವರು ನಿಶಾ ಶರ್ಮಾ. ಈ ಒಂದು ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳಾವು? 2 ಆಯ್ಕೆ. ಒಂದು ನಿಮಿಷ, ಇದಕ್ಕೆ ಆನ್ಸರ್ ನಾನು ಕೊಡ್ತೀನಿ, ನೋಡೋಣ. ಮುದ್ದೇಗೌಡರ ಥರ ವರ್ಷಕ್ಕೆ 2 ಆಪರೇಷನ್ ಮಾಡಿಸ್ಕೊಳ್ಳೋದು ಒಂದು. ಕಮಲಾ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿಯೋದು. ಇಲ್ಲಿ ಅದೃಷ್ಟವನ್ನು ನಂಬುವುದು. ಇಲ್ಲಿ 1-2 ಸರಿಯಾಗುತ್ತೆ. ಆನ್ಸರ್ 1-2 ಸರಿಯಾಗುತ್ತೆ, ತಪ್ಪಿದು. ಸರಿ, ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವೇ ನೋಡ್ಕೊಂಡ್ಬಿಡಿ. ನಾವು ಹೇಳ್ತೀನಿ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆಯೇರುವ ಸಮಯದಲ್ಲಾದರೂ ತನಗೆ ಈ ಹುಡುಗ ನನ್ನ ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ಈ ಸಾಲುಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅಂಶ ಏನಂದ್ರೆ ಸ್ವಾಭಿಮಾನಿ ಹೆಣ್ಣು ಮಕ್ಕಳು ವರದಕ್ಷಿಣೆಯನ್ನು ನಿರಾಕರಿಸ್ತಾರೆ. ಈ ಒಂದು ಪ್ರಶ್ನೆ ನೀವು ಓದಿ, ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್, ಕನ್ನಡವನ್ನು ಕಟ್ಟುವ ಕೆಲಸ. ಹಾಮ ಅಂದ್ರೆ ಹಾರೋಗದ್ದೆ ಮಾನಪ್ಪ ನಾಯಕ. ಹಾಮಾನಾಯಕರ ಮೊದಲ ಮತ್ತು 2ನೇ ಪ್ರೀತಿ ಕನ್ನಡ. AR ಕೃಷ್ಣಶಾಸ್ತ್ರಿಗಳು ಈ ನಗರದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ, ಹೈದರಾಬಾದಲ್ಲಿ. ನಮ್ಮ ದೇಶದಲ್ಲಿ ಕೆಲವಾಗಿ ಹೋದ ಧರ್ಮ ಅಂದ್ರೆ ಅದು ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಯ ಸ್ಥಾನವನ್ನು ಆಕ್ರಮಿಸಿರ್ತಕ್ಕಂಥ ಭಾಷೆಗಳು ಹಿಂದಿ ಮತ್ತು ಇಂಗ್ಲಿಷ್. ನೆಕ್ಸ್ಟ್, ಈ ಮರ್ಯಾದೆಯನ್ನು ನಾವು ಮೀರಬಾರದು. ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೆನ್ನುವ ಮರ್ಯಾದೆ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷೆಗಳು ದ್ವೀಪಜೀವಿಗಳಾಗ್ತಾರೆ. ಇದು ನಮ್ಮ ಬಗೆಹರಿಸಲಾರದ ಸಮಸ್ಯೆ ಆಗಿದೆ. ಇಲ್ಲಿ ಮಾಧ್ಯಮದ ಪ್ರಶ್ನೆ. ನೆಕ್ಸ್ಟ್, ಯಾವುದರ ಮೂಲಕ ಕಲಿತದ್ದು ನಮಗೆ ಮೈ ಹತ್ತುವುದು? ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಮ್ಮ ಭಾಷೆಯಲ್ಲಿ ಇಲ್ಲಿ ಒಂದು ನಿಮಿಷ, ಇಲ್ಲಿ ಆನ್ಸರ್ ಇದಲ್ಲ, ಇದು ನಮ್ಮ ಭಾಷೆಯಲ್ಲಿ ಓದಿದ್ದು. ಆನ್ಸರ್ನ ಇದಲ್ಲ, ಇದನ್ನು ಹಾಕೊಂಡ್ಬಿಡಿ. ನಮ್ಮ ಭಾಷೆಯಲ್ಲಿ ಓದಿದ್ರೆ ಮೈಗೆ ಹತ್ತುವುದು, ಆಧುನಿಕ ಜ್ಞಾನವನ್ನು ಗಳಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಡಾಕ್ಟರ್ ಹಾಮಾನಾಯಕರ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತಂದ್ರೆ ಶಿಕ್ಷಣದಲ್ಲಿ ಮಾತೃಭಾಷೆ ಮಹತ್ವ. ಇದು ನೋಡಿ, ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯದ ಈ ಹೇಳಿಕೆಗಳು ಸರಿ ತಪ್ಪು ಗುರುತಿಸಿ. ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು, ಎಲ್ಲ ಬರವಣಿಗೆಗಳು, ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿರಬೇಕು ಎಂದು ರಾಜ್ ಮನ್ನಾರ್ ವರದಿ ಹೇಳಿದೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ಇದು ಡಾಕ್ಟರ್ ಅತ್ಯುತ್ತಮ ಉದಾಹರಣೆ ಆಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ನ ಡೈರೆಕ್ಟ್ ಹೇಳಿಕೆ 1 ತಪ್ಪು 2 ಸರಿ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡಾಕ್ಟರ್ CN ರಾವ್. ಇದು ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಬೇಕಾಗಿರುವ ಭಾಷೆ ಇಂಗ್ಲಿಷ್. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವುದು ಯಾರು ಅಂದ್ರೆ ಕನ್ನಡಿಗರು ಯಾವ ವಿಷಯದಲ್ಲಿ ಭೀತಗೊಂಡಿದ್ದಾರೆ ಅಂದ್ರೆ ಉದ್ಯೋಗ ವಿಷಯದಲ್ಲಿ. ಬದುಕು ಭಾಷೆಗಿಂತ ದೊಡ್ಡದು, ಆದರೆ ಭಾಷೆ ಬಿಟ್ಟು ಇದು ಇರುವುದಿಲ್ಲ ಬದುಕು. ಅದಾದ ನಂತರ ಕನ್ನಡ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಹೀಗೆ ಮಾಡಬೇಕು. ಅಂಗುಲದಲ್ಲಿಯೂ ಕನ್ನಡಿಗರಾಗಿರಬೇಕು. ನೆಕ್ಸ್ಟ್, ಈ ಒಂದು ಪ್ರಶ್ನೆ ನೀವು ಓದಿ, ಇಲ್ಲಿ ಆನ್ಸರ್ ಅನ್ನು ಕೊಟ್ಟಿದ್ದೇನೆ. ಇದು ಒಂದು ಪ್ರಶ್ನೆ ನೀವೇ ಓದಿ. ತುಂಬಾ ದೊಡ್ಡ ಪ್ರಶ್ನೆಗಳಿವೆ, ಇವನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಂಬಿಡಿ. ಓಕೆ, ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದು ಹಾಮಾನಾಯಕರು ಹೇಳುವುದರ ಸಾರ ಅಂದ್ರೆ ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ. ವಿಡಿಯೋ ಕೊನೆಯ ನೋಡಿ. ಧನಿಗಳ ಮನೆಯ ಪಕ್ಕದಲ್ಲಿ ಹರಿತಕ್ಕಂತಹ ಹೊಳೆ ಅಂದ್ರೆ ಶಾಂಭವಿ ಹೊಳೆ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸರಿಗೆ ನಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನಿಗೆ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ಧನಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕುದುಪನ ಕುಟುಂಬದ ಬಗ್ಗೆ ಹೊಳಗಿದ್ದ ಕಾಳಜಿ. ನೆಕ್ಸ್ಟ್, ಗುಡ್ಡ ಹೊಳೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟ ಆಡ್ತಾ ಇದ್ದ. ಇದು ದಣಿಗಳ ಹೆಸರು ವೆಂಕಪ್ಪಯ್ಯ. ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ.
ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳಸು. ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಅಂತಂದ್ರೆ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ನೆಕ್ಸ್ಟ್, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನ ಯಾರ ಮೇಲೆ ಹೊರಿಸ್ತಾರೆ ಅಂದ್ರೆ ಕುದುಪನ ಕುಟುಂಬದ ಮೇಲೆ. ದಣಿ ಎಂದಿಗೂ ಯಾರನ್ನ ನಂಬುವುದಿಲ್ಲ, ಒಕ್ಕಲ ಮಕ್ಕಳನ್ನ. ನಮ್ಮ ಊರ ಕೊಡಬ್ಬು ದೈವದ ಆಣೆಯಿಂದ ಇದು ನನ್ನ ಮಗನ ಮೇಲೆ ಕೈ ಮಾಡಿದ್ದಲ್ಲಿ ಚಿನ್ನಮ್ಮನ ಈ ಮಾತು ಈ ಕೆಳಗಿನ ಯಾವ ಅಂಶವನ್ನು ಸಮರ್ಥಿಸುತ್ತದೆ? ನೋಡೋಣ ಏನ್ ಸಮರ್ಥನೆ ಮಾಡ್ತದೆ ಅಂದ್ರೆ ಚಿನ್ನಮ್ಮನ ಕೋಪ ಮತ್ತು ಅಸಹಾಯಕತೆ. ದಣಿಗಳು ಹೊಳೆ ಹೂಳೆತ್ತಲು ಯಾರು ಹೇಳ್ತಾರೆ? ಕುದುಪನಿಗೆ. ನೆಕ್ಸ್ಟ್, ಯಾರು ಪಡಿಯಿಲ್ಲದೆ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ರು? ಚಿನ್ನಮ್ಮ. ನೆಕ್ಸ್ಟ್, ಈ ಪ್ರಶ್ನೆನ ನೀವು ಓದಿ, ತುಂಬಾ ದುಡಿದ್ರೆ ಮತ್ತೆ ಲಾಂಗ್ ಆಗುತ್ತೆ. ನೆಕ್ಸ್ಟ್, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು ಅಂದ್ರೆ ಬಣ್ಣ ಮತ್ತು ಗಾಂಭೀರ್ಯ. ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದು ಬೆಳ್ಳಿ ಲೋಟ. ನೆಕ್ಸ್ಟ್, ಇದನ್ನ ನೀವು ದೊಡ್ಡ ಪ್ರಶ್ನೆ ಇದೆ, ನೀವು ಓದ್ಕೊಂಬಿಡಿ. ಇಲ್ಲಿ ಊರು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ. ಚಿನ್ನಮ್ಮನನ್ನ ಕುರಿತು ತಾಳಿರುವ ಭಾವ ಯಾವುದು? ಆಕ್ರೋಶ. ಬೆಳ್ಳಿ ಲೋಟವನ್ನು ಹೊಳೆಗೆ ಎಸೆದ ಚಿನ್ನಮ್ಮ ನೀರಿನಲ್ಲಿ ಮುಳುಗಿ ಎದ್ದದೇಕೆ? ಸುಳ್ಳು ಆರೋಪದಿಂದ ಮುಕ್ತಳಾಗಿದ್ಲು. ಕಳ್ಳತನದ ಕಿರೀಟವನ್ನ ತನ್ನ ಮುರುಕಲುಗೊಳಿಸಲು ಚಾವಣಿಗೆ ಹೊರಿಸಿದ್ದು ಥ ಬೆಳ್ಳಿ ಎದ್ದಾದರಂತೆ ಬುದ್ಧಿ. ಮಣ್ಣಿಗಿಂತಲೂ ಬುರ್ನಾಸು. ಮೂರ್ಖಾಸಿನ ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಇಂದಿಗೂ ಸಲ್ಲ ಜಾತಿ. ಹವಿಗ್ಯಾಕ ಎರೆಗುಳದಂತೆ ಕೆಸರು ಕೆದಕುವ ಕೆಲಸ ಎಂಬ ಚಿನ್ನಮ್ಮನ ಮಾತುಗಳು ಯಾರು ಕುರಿತದ್ದಾಗಿದೆ? ದಣಿ ವೆಂಕಪ್ಪಯ್ಯ. ಮಳೆಗಾಲ ಬಂದ್ರೆ ಸಾಕು ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದ್ರು ಇನ್ನಷ್ಟು ದೂರಕ್ಕೆ ಹಾಕಬೇಕು ಎಂಬ ಚಟ ಇದಕ್ಕೆ ಎಂದು ಯಾರನ್ನ ಮೂದಲಿಸುತ್ತದೆ? ವೆಂಕಪ್ಪಯ್ಯ ಹೊಳೆಯನ್ನ. ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್, ಗದ್ದೆಯಲ್ಲಿ ಬಿತ್ತುವುದನ್ನ ಮರಳು ದಿನ್ನೆಯ ಮೇಲೆ ಬಿತ್ತಿದೆ ಎಲ್ಲವಾ ಮಾರಾಯ ಎಂಬ ಹೊಳೆಯ ಮಾತು ಏನನ್ನ ಧ್ವನಿಸುತ್ತದೆ? ದಣಿಗಳ ಮೇಲಿನ ಕೋಪ. ಇದೆಲ್ಲ ಸಾಕು ಮಾರಾಯ, ಯಾವತ್ತೂ ನಮ್ಮ ಮುಸುರೆ ಪಾತ್ರೆಗಳು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನ ಮಾತಿನಲ್ಲಿ ಪಡಿಸಿರುವ ಭಾವ ಇದು. ನುಂಗಿತಾನ ಅಂದ್ರೆ ನದಿ ಎಂಬ ದಣಿ ಪತ್ನಿಯವರ ಕುದುಪನ ಕುಟುಂಬದ ಬಗ್ಗೆ ಸಂಶಯ. ಬದುಕನ್ನ ಪ್ರೀತಿಸುವಂತ HR ರಾಮಕೃಷ್ಣ ರಾವ್. ನೆಕ್ಸ್ಟ್, ಯಾರು ದೇವರಿಗೆ ಹತ್ತಿರವಾಗ್ತಕ್ಕಂಥವ್ರು ಅಂದ್ರೆ ಇಲ್ಲಿ ಜನರ ಸೇವೆ ಮಾಡ್ತಕ್ಕಂಥವ್ರು. ಚಿಪ್ ಅಂದ್ರೆ ಇದರ ವಿಸ್ತೃತ ರೂಪ. ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ. ಇದು ಕಲಾಂ ಅವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್. ಇದು ಕಲಾಂ ಅವರ ಕ್ರಿಯಾಶೀಲತೆಗೆ ಕಾರಣ. ಸಂಶೋಧನಾ ಮತ್ತು ಸಂಶೋಧನಾ ಕೇಂದ್ರ ಇಮಾರತ್. ನೆಕ್ಸ್ಟ್, ಇವರು ಹೈದರಾಬಾದಿನ ರಕ್ಷಣಾ ಇಲಾಖೆ ನಿರ್ದೇಶಕರು VJ ಸುಂದರಂ. ಇದು ವಿಜ್ಞಾನದ ಅಡಿಪಾಯ ಅಂದ್ರೆ ಪ್ರಶ್ನೆ ಕೇಳುವುದು. ಇವರು ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಮಗು. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ರು? ಚೆನ್ನೈನಲ್ಲಿದ್ರು. ಆನ್ಸರ್ ಈ ಚೆನ್ನೈ. ನೆಕ್ಸ್ಟ್, ಇವರು ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಯಾರು? ಶಿವಸುಬ್ರಹ್ಮಣ್ಯ ಅಯ್ಯರ್. ಕಲಾಂ ಅವರು ಈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ರು ಅಣ್ಣಾಮಲೈ. ಬದುಕನ್ನ ಪ್ರೀತಿಸಿದ ಸಂತ ಇವರು ಅಬ್ದುಲ್ ಕಲಾಂ. ತಿರುಳುಗನ್ನಡದ ಬೆಳ್ಳುಡಿ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನ ಇವರು ನಿಂತು ನೋಡಿದ್ರು. ಯಾರಂದ್ರೆ ಮನೋರಮೆ. ಈ ರಸದಲ್ಲಿ ಕತೆ ಹೇಳಬೇಕಂತ ಹೇಳಿದ ನವರಸ. ಮನೋರಮೆ ಹೇಳಬೇಕೆಂದು ಕೇಳಿದ ಕತೆ ಇದು ರಾಮಾಯಣ. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು ಅಂದ್ರೆ ವಾತ್ಸಾಯನ. ಮನೋರಮೆ ಕತೆ ಹೇಳೆಂದು ಕೇಳಿದ ಗದ್ಯದ ರೀತಿ ರದ್ಯಮಪ್ಪ. ಈ ಒಂದು ಪ್ರಶ್ನೆ ನೀವು ಓದಿ. ಮುದ್ದಣ್ಣ ಮನೋರಮೆ ಹೇಳ್ತಾನೆ. ಮನೋರಮೆ ಬಹುಮಾನವಾಗಿ ಏನನ್ನೇ ಅನಿಫಿಮ್ ನನಗೆ ನಾನೇ ಕೊಟ್ಬಿಡ್ತೀನಿ ನಿಮಗೆ ಅಂತ ಹೇಳ್ತಾರೆ. ಸೊ ಇವರು ವಸುದೆಗೆ ಒಡೆಯರ್ ರಾಮಚಂದ್ರ. ನೆಕ್ಸ್ಟ್, ಲೇಸು ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು. ಮನೋರಮೆಯ ಈ ಮಾತಿನ ಅರ್ಥ ಅಂದ್ರೆ ಯಾವ ಭಾಷೆಗೆ ಅನ್ವಯಿಸುತ್ತದೆ? ಸಂಸ್ಕೃತ. ಇವರು ಕಣ್ಣುಡ ಕಸ್ತೂರಿಯಲ್ಲವೇ ಅಂತ ಹೇಳ್ತಾರೆ ಅಂದ್ರೆ ಮನೋರಮೆ. ಹಳ್ಳಿಯ ಚಹಾ ಹೋಟೆಲ್ಗಳು. ನೆಕ್ಸ್ಟ್, ಕಲಿಯುಗದ ಅಮೃತ ಯಾವುದು? ಚಹಾ. 3 ಕಾಲಿನ ಕುರ್ಚಿಯಲ್ಲಿದೆ, ಚಹಾದ ಪಳಾರದ ಅಂಗಡಿಯಲ್ಲಿದೆ. ಎತ್ತುಗಳು ಗಕ್ಕೆಂದು ಇಲ್ಲಿ ನಿಂತು ಚಹಾ ಹೋಟೆಲ್ ಮುಂದೆ. ಭಾವೈಕ್ಯತೆ ಎಂದು ಬಾಯಿ ಬಿಟ್ಕೊಂಡ್ರೆ ಭಾವೈಕ್ಯತೆ ಹುಟ್ಟದು. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ರೆ ಅದು ನಮ್ಮ ಹಳ್ಳಿ ಚಹಾ ಪಳಾರದ ಅಂಗಡಿಯಲ್ಲಿ. ಇದನ್ನ ತಿಳಿದುಕೊಳ್ಳದಿದ್ರೆ ನಮಗೆ ಉಳಿಗಾಲವಿಲ್ಲ. ಲೇಖಕರ ಈ ಮಾತುಗಳು ಕೆಳಗಿನ ಯಾವ ಭಾಷೆಯನ್ನ ಹೇಳುತ್ತದೆ? ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಅನ್ಯೋನ್ಯತೆಯಿಂದ ಬದುಕಲು ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಬೇಕು. ಬಾಯಿ ಚಪ್ಪಲಿ ಯಾರಿಗಿರುತ್ತದೆ? ಇಲ್ಲಿ ವೃದ್ಧರಿಗೆ. ಆನ್ಸರ್ ಈ ವೃದ್ಧರಿಗೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಅಂಗಡಿ ಹೀಗಿರುತ್ತದೆ: ವಸತಿ ಶಾಲೆಯ ವಾರ್ತಾ ಇಲಾಖೆ. ಇವರ ಬಗ್ಗೆ ಮುಖರ್ಜಿ ದೂರನ ಹೆಡ್ ಮಾಸ್ಟರ್. ಕಲ್ಲಪ್ಪನವರ ಗೂಢ ಪ್ರಶ್ನೆ ಏನಂತಂದ್ರೆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿಯಾಗಿರ್ಬೇಕು. ನೆಕ್ಸ್ಟ್, ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯ ನೀಡುವ ಸ್ಥಳವಿದು. ಯಾವ ಸ್ಥಳ? ಹಳ್ಳಿಯ ಚಹಾ ಹೋಟೆಲ್. ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ ಹೆಸರು ಅಂದ್ರೆ ಚಂದ್ರಭವನ. ಲೇಖಕರು ಭೇಟಿ ಮಾಡಬೇಕೆಂದು ಹೇಳುವ ಸ್ಥಳವಿದು. ಹಳ್ಳಿಯ ಚಹಾ ಹೋಟೆಲ್. ಚಹಾ ಪಳಾರದ ಅಂಗಡಿ. ಹಳ್ಳಿಯ ಚಹಾ ಪಳಾರದ ಅಂಗಡಿ. ನೆಕ್ಸ್ಟ್, ಈ ಒಂದು ದೀರ್ಘಗತೆ ಕೊನೆಯದಾಗಿ ಇದೊಂದು ನೋಡ್ಕೊಂಡ್ಬರೋಣ. ಪೂರ್ತಿ ವಿಡಿಯೋ ನೋಡಿ. ನಿರೂಪಕರಿಗೆ ಯಾವ ಕೆಲಸ ಖಾಯಮಾಯಿತು? ಜೀಪ್ ರಿಪೇರಿ ಮಾಡುವುದು. ಖಾಕಿ ಪ್ಯಾಂಟ್ ದಾರಿ ಕಾಲುಗಳನ್ನು ನೋಡಿದ ನಿರೂಪಕರಿಗೆ ಏನು ನೆನಪು ಬಂತು? ಬಂದ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ. ದುರ್ಗಪ್ಪ ತರಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದರ ಬಗ್ಗೆ. ಟೆಲಿಪೋ ಡಿಪಾರ್ಟ್ಮೆಂಟ್. ನಿರೂಪಕರ ಬಳಿ ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದೇನೆ, ಕೊಡ್ಲಿ. ನೆಕ್ಸ್ಟ್ ನೋಡೋಣ. ಈಗ ಹಾಳಾಗಿದ್ದ ಕೂಡಲಿ ನೋಡಲು ಹೇಗೆ ಕಾಣ್ತಾ ಇತ್ತು? ಸುತ್ತಿಗೆ ತರ ಕಾಣ್ತಾ ಇತ್ತು. ಕೃಷ್ಣೇಗೌಡ ಆನೆ ಮತ್ತು ಎಲ್ಲಿತ್ತು? ಯಾವ ಮರದಲ್ಲಿ? ಗೂಳೂರು ಮರದಲ್ಲಿತ್ತು. ಕೃಷ್ಣ ಅವ್ರ ಆನೆ ಹೆಸರು ಅಂದ್ರೆ ಗೌರಿ. ಮರದ ಜಗದ್ಗುರುಗಳನ್ನ ಜನರು ತಮ್ಮ ಹೆಗಲ ಮೇಲೆ
ಹೊರ ತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನ ಹೊರುವ ಕೆಲಸ ತಪ್ಪು ಹೋಯಿತು. ಹಾಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ತೊಳೆದುಕೊಳ್ಬೇಕು ಮಠದವರು ಹವಣಿಸುತ್ತಿದ್ದರು ಎಂಬ ಮಾತುಗಳೇನು. ಆನೆ ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರಹಾಕುವುದು. ಸರ್ಕಾರ ಬೆಂಕಿ ಕಡ್ಡಿ ಮರ ಕಡಿಯಲು ಬುತ್ತಿ ಕೊಟ್ಟಿದ್ದು ಯಾವ ಕಂಪನಿ? ವಿಮ್ಕೋ. ಇದು ಆನೆಯ ಮಾವುತನ ಹೆಸರು ವೇಲಾಯುಧ. ಗೋಳೂರು ಮಠದವರು ಇಲ್ಲಿವರೆಗೆ ಹೋಗಿ ಮಾವುತ ವೇಲಾಯುಧನನ್ನ ಹುಡುಕಿ ಕರೆತಂದ್ರು. ಕೇರಳದವರೆಗೂ ಹೋಗಿ ಹುಡುಕ್ತಂದ್ರು. ಯಾಕಂದ್ರೆ ಆನೆ ಸೊರಗುತ್ತಲ್ಲ, ಊಟ ಮಾಡೋದು ಬಿಟ್ಬಿಡುತ್ತೆ ವೇಲಾಯುಧ ಇಲ್ಲ ಅಂತ ಕಾರಣಕ್ಕೆ. ಕೃಷ್ಣೇಗೌಡ ಆನೆ ಒಮ್ಮೆ ದೂಡಿ ಬೀಳಿಸಿದ್ದು. ಕೃಷ್ಣೇಗೌಡನ ಆನೆ ಒಮ್ಮೆ ದೂಡಿ ಬೀಳಿಸಿದ್ದು ಯಾರ ಪೆಟ್ಟಿಗೆ ಅಂಗಡಿ? ರೆಹಮಾನ್ ಪೆಟ್ಟಿಗೆ ಅಂಗಡಿನ. ರೆಹಮಾನ್ ಐ ವಿಟ್ನೆಸ್ ಅಂತ ಜುಬೇದಾರನ್ನ. ನಿರೂಪಕರ ಗೆಳೆಯ ಪ್ರಕಾಶ್ ಏನಿದ್ರು ಇಕಾಲಜಿಸ್ಟ್. ಆನೆ ಕಾಡಿಗೆ ಓಡಿ ಹೋದಾಗ ವೇಲಾಯುಧ ಯಾರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ? ಶಿವೇಗೌಡರ ಸಾಮಿಲಿನಲ್ಲಿ. ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ನಾಗರಾಜನ ಹುದ್ದೆ ಏನು? ಫಾರೆಸ್ಟರ್ ನಾಗರಾಜ್. ಶಿವೇಗೌಡರು ರಾತ್ರಿ ಆನೆ ಕಟ್ಕೊಂಡು ಹೋದುದು ಯಾವ ಉದ್ದೇಶದಿಂದ? ಕಳ್ಳನಾಟ ಇಳಿಸಲು. ನೋಡಿ ಸಾರ್, ಬೆಳ್ಳಗಿರೋದಲ್ಲ ಹಾಲಂತ ನಂಬೋರು ನೀವು. ಇವೆಲ್ಲ ನೀವು ಹೇಳಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸಾರ್ ಎಂಬ ಮಾತಿನಲ್ಲಿ ನಿರೂಪಕರನ್ನ ಕುರಿತು ನಾಗರಾಜ್ ಮಾತಿನ ಭಾವ ಅರ್ಥ ಏನಂದ್ರೆ, ನೀವು ಮುಗ್ಧರು, ವಿಷಯ ಸರಳವಾಗಿಲ್ಲ ಅಂತ. ಅಲ್ರಿ ನಾಗರಾಜ್, ಇವು ಯಾವ್ದಾದ್ರು ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರು ನಿಮ್ಗೆ ಕಲಿಸಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದ್ರೂ ತಯಾರಿದ್ರೆ ತಾನೆ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತ ಭಾವ ಡಿಪಾರ್ಟ್ಮೆಂಟ್ಗಳ ನಡುವೆ ಹೊಂದಾಣಿಕೆ ಕೊಡುತ್ತೆ. ಏನೋ ಮರ ಕಡಿತ್ಯ ಅಂತ ಕೇಳಿದ್ರೆ ಮ್ಯಾಲಿನವ್ರನ್ನ ಕೇಳಲಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯಾ ಇಂದ ಫಾರೆಸ್ಟರ್ ನಾಗರಾಜ್ ಯಾರನ್ನ ಉದ್ದೇಶಿಸಿ ಕೇಳಿ. ದುರ್ಗಪ್ಪ. ಸಾಮಿಲ್ನಲ್ಲಿ ಯಾರ ಮಗು ಚಿಬ್ಬಿದಾಗ ಕ್ಲೀನರ್ ಮಗು ಚಿಬ್ಬಿದ್ದಾಗ ಲಾರಿ ಮಗು ಚಿಬ್ಬಿದ್ದಾಗ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನು ಹುಡುಕ್ತಾ ಇದ್ದ? ಡ್ರೈವರ್ನನ್ನ. ದುರ್ಗಪ್ಪನಿಗೆ ನೋಡಿಕೊಳ್ಳಲು ಕೊಟ್ಟಿದ್ದ ಎಲೆಕ್ಟ್ರಿಕ್ ಲೈನ್ ಇದು ಕಳಸ. ಏನು ಸ್ವಾಮಿ, ಸಾಯೋದಕ್ಕೆ ಹೆದರುವ ನಾನು ಅಂತ ತಿಳ್ಕೊಂಡ್ರ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳಾಗ್ತಾ ಇರೋದು. ಇವರಿಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನ ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ಲ ಎಂದು ತನ್ನ ಕೆಲಸದ ಬಗ್ಗೆ ದುರ್ಗಪ್ಪ ಯಾವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ? ಅಪಾಯಕಾರಿ. ವೆಟರ್ನರಿ ಆಸ್ಪತ್ರೆ ಬಳಿ ನಿಂತಿದ್ದ ಜಬ್ಬಾರ್ನ ವಾಹನ ಲೂನಾ. ನಿರೂಪಕರನ್ನ ಕುರಿತು, ಅಯ್ಯೋ ಯಾವೋ ಮದುವೆ ಮನೆ ಕಾಗದ ಸರ್, ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನ ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂಬ ಜಬ್ಬಾರ್ನ ಮಾತು ಅರ್ಥ ಭಾವ ಅಂದ್ರೆ, ನಿರೂಪಕರು ಮದುವೆ ಎಂಥ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ನೆಕ್ಸ್ಟ್, ಪೋಸ್ಟ್ಮನ್ ಜಬ್ಬಾರ ಸಾಹೇಬನ ಸಂಬಳ ಎಷ್ಟು? ಕೇವಲ ಸಂಬಳ ಎಷ್ಟು? 60 ರೂಪಾಯಿ. ಜಬ್ಬಾರ ಈ ಕಾರಣಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ. ಹುಚ್ಚು ನಾಯಿ ಕಚ್ಚಿದಾಗ ಪಡೆಯುವಾಗ ಇಂಜೆಕ್ಷನ್ಗಾಗಿ. ನೆಕ್ಸ್ಟ್, ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆ ಸ್ಟಾಕ್ಮನ್. ನೋಡಿ ಸರ್, ನಿನ್ನೆ ಒಂದು ಹುಚ್ಚು ನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂಬ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯನ ಮಾತಿನಲ್ಲಿ ವ್ಯಕ್ತವಾಗುವ ಭಾವ. ಔಷಧಿ ಸಾಲ್ತಾ ಇಲ್ಲ ಅನ್ನುವಂಥ ಒಂದು ಸಾಗಲಾರದ ಅಸಹಾಯಕತೆ. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹಿಬ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಕರ್ತವ್ಯ. ಏನು ಅಂದ್ರೆ ಊರನ್ನ ಸ್ವಚ್ಛವಾಗಿರೋದು. ನೆಕ್ಸ್ಟ್, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ದುರ್ಗಪ್ಪ. ಅದಾದ ನಂತರ ಇವರು ಟೆಲಿಫೋನ್ ಇಲಾಖೆಯ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು. ಅದೇನು ಮಾತಾಡುತ್ತಾ, ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣಂಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ಟಿರಲ್ಲಯ್ಯ, ಬಾ ಎಲ್ಲಿರೋದು ಈ ಪ್ರಪಂಚದಲ್ಲಿ ಬದುಕುವಂಗಿಲ್ಲ ಇಲ್ವೇನಯ್ಯ ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಅಂದರೆ ಗೌರಿ ಆನೆ ಬಗ್ಗೆ ನಿರೂಪಕರಲ್ಲಿರುವ ಸಹಾನುಭೂತಿ. ನೆಕ್ಸ್ಟ್, ಟೆಲಿಫೋನ್ ಇಲಾಖೆ ಸಿಬ್ಬಂದಿ ಇವರ ವಿರುದ್ಧ ಮುಷ್ಕರ ಹೂಡಿದರು. ವಿದ್ಯುತ್ ಇಲಾಖೆ. ಕುಸಿದು ಬಿದ್ದ ಮನೆಯ ಮಾಡಿನ ಸುಬ್ಬಣ್ಣನ ಊರು ಯಾವುದು? ಹಳೆಕೊಪ್ಪ. ಸತ್ತಿರೋದು ನಿಮ್ಮದು, ಇವತ್ತೆಲ್ಲ ನಾಳೆ ನೀವೇ ಕೊಂಡು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಮ್ಮ ಕಟ್ಟಿಕೊಡ್ಬೇಕು, ನಾಳೆ ಮಾಡೋ ಸರ್ ಇವತ್ತೇ ಮಾಡ್ರಿ ಎಂಬ ಫಾರೆಸ್ಟರ್ ನಾಗರಾಜನ ಮಾತನಾಡ ಉಡಾಪಿ ಮಾತದು. 39ನೇ ಕ್ವಶನ್. ಈ ವಿಷಯ ಪ್ರಸ್ತಾಪಿಸಲು ನಿರೂಪಕರು ಪುರಪ್ರಮುಖರ ಮೀಟಿಂಗ್ ಹೋಗಿದ್ರು ಕಂತ್ರಿ ನಾಯಿಗಳ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ. ರೇಂಜರ್ ಫಾರೆಸ್ಟರ್ ನಾಗರಾಜ್ ಫಾರೆಸ್ಟ್ ಆಫೀಸರ್ ಆನೆಗೆ ಶೂಟ್ ಮಾಡುವಂತೆ ಸೂಚಿಸಿದ್ದಾರೆ ಅಂದರೆ ಫಾರೆಸ್ಟರ್ ನಾಗರಾಜನಿಗೆ. ಆನೆಯ ಕಾಲಿಗೆ ಸರಪಳಿ ಕಟ್ಟದಂತೆ ಇರಲು ಕೃಷ್ಣೇಗೌಡ ಸಭೆಗೆ ಕೊಟ್ಟ ಕಾರಣ ಆನೆಯ ಕಾಲಿಗೆ ಗಾಯವಾಗಿದೆ. ನೆಕ್ಸ್ಟ್, ಆನೆ ಶಾಸ್ತ್ರ ಹೀಗೆಂದು ನೋಡಿದ್ದ, ಆನೆಯಿಂದ 5 ಜನವರ ಸಾವು ಅಂತ ಹೇಳಿದ್ದ. ನೆಕ್ಸ್ಟ್, ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಇಲಾಖೆಯದಲ್ಲಿ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರಗುಳಿಯುವುದನ್ನು ಕಂಡ್ರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ್ದ. ಒಮ್ಮೆ ಕಾಡಿಗೆ ಹೋಗಿ ಬಂದಾಗಲಿಂದ ಆನೆಗೆ ಏನೋ ದುರ್ಬುದ್ಧಿ ಶುರುವಾಗಿದೆ ಎಂದು ಅವನಿಗೆ ಶಂಕೆ. ವೇಲಾಯುಧ ಲಾಯದಲ್ಲಿ ಮಲಗಲು ಹೋಗಿದ್ದಕ್ಕೆ ಒಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಕಾರಣಗಳು? 1 ಮತ್ತು 3. ನಾಗರಾಜ್ ಕೋವಿಡ್ದಲ್ಲಿ ಕುಂತಿದ್ದ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಕೃಷ್ಣೇಗೌಡರ ತೋಟದ ಮೇಲೆ ಮೂಲೆ ಮನೆ ಜರುಗುವುದು ಆನ್ಸರ್ ಇದೆ. ಓಕೆ. ನೆಕ್ಸ್ಟ್, ಕೋವೆ ಹಿಡಿದು ಬರುತ್ತಿದ್ದ ಗಾಡ್ ರಾಮಪ್ಪ ನಾಗರಾಜನನ್ನು ಉದ್ದೇಶಿಸಿ ಹೀಗೆಂದ, ಆನೆ ಬೇಲಿ ದಾಟಿ ಹೋಯ್ತು ಸರ್. ಇಲ್ಲೆಲ್ಲ ಕೆಲವೊಂದಿಷ್ಟು ಪ್ರಶ್ನೆ ಇದೆ, ನೀವೇ ನೋಡ್ಕೊಂಬಿಡಿ, ಓದಿ. ನೆಕ್ಸ್ಟ್,
ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ. ತುಂಬ ದೊಡ್ಡದಾಗಿದೆ, ಸೊ ಎಲ್ಲ ಕ್ವಶನ್ ನಾವು ಕವರ್ ಮಾಡಲೇಬೇಕಾಗಿತ್ತು. ಸೊ ಹೀಗಾಗಿ ವಿಡಿಯೋ ದೊಡ್ಡದಾಗಿದೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೊಡ್ತೀನಿ. ಥ್ಯಾಂಕ್ ಯು.